ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಕಸ್ತೂರಿ ಬೀಜ ಅಥವಾ ತಂಪಿನ ಬೀಜದ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಒಳ್ಳೆಯದು. ತುಂಬ ದೇಹದಲ್ಲಿ ಹೀಟ್ ಆದಾಗ ಕಸ್ತೂರಿ ಬೀಜ ಉಪಯೋಗಿಸಿದ್ರೆ ತಂಪಾಗುತ್ತೆ. ಆಮೇಲೆ ಇದರ ಮಿಲ್ಕ್ ಶೇಕನ್ನು ಕುಡಿದಾಗ ಕಾಲು ಒಡೆ ಇದ್ದರೆ ಅದು ಸಹಿತ ಹೋಗುತ್ತೆ, ಗ್ಯಾಸ್ಟ್ರಿಕ್ ಹೋಗುತ್ತೆ, ಬಹಳ ಒಳ್ಳೆಯದು. ಈಗ ತಂಪಿನ ಬೀಜನ 1 ಸ್ಪೂನ್ ತಗೊಂಡು ಹಿಂದಿನ ರಾತ್ರಿ ನೆನೆಸಿಡಬೇಕು. ಅದು 1 ಗಂಟೆ ಒಳಗೂ ಸಹಿತ ನೆನೆಯುತ್ತೆ, ಆದರೆ ಜಾಸ್ತಿ ನೆನೆಸಿಟ್ಟಂಗೂ ಅದು ತುಂಬ ಒಳ್ಳೆಯದು. ಕಸ್ತೂರಿ ಬೀಜದ ಮಹತ್ವ ಎಷ್ಟೋ ಜನರಿಗೆ ತಿಳಿದಿಲ್ಲ. ಇದು ಉಪಯೋಗಿಸಿದಾಗ ಮಾತ್ರ ಗೊತ್ತಾಗೋದು. ಎಲ್ಲರೂ ತಿಳ್ಕೊಬೇಕು ಇದ್ರ ಬಗ್ಗೆ. ನಾನು ರಾತ್ರಿ 1 ಚಮಚ ನೆನೆಸಿದ್ದೆ, ಅದು ಅಷ್ಟು ಚೆನ್ನಾಗಿ ಅರಳಿದೆ. ಈಗ ಇದರಿಂದ ಮಿಲ್ಕ್ ಶೇಕ್ ಮಾಡೋಣ ಬನ್ನಿ. ಒಂದು ಬಟ್ಲಿಗೆ 2 ಸ್ಪೂನ್ ಬೆಲ್ಲ ಹಾಕಿದ್ದೀನಿ, ಚಿಟಿಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಏಲಕ್ಕಿ ಪುಡಿ ಪರಿಮಳನೂ ಹೋದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಈಗ 3/4 ಲೋಟ ಹಾಲು ಹಾಕ್ತೀನಿ. ಹಾಲು ಬೆಲ್ಲದಲ್ಲಿ ಚೆನ್ನಾಗಿ ಕರಗಲಿ ಸ್ವಲ್ಪ ಹೊತ್ತು. ಈಗ ಇದಕ್ಕೆ ತಂಪಿನ ಬೀಜ ಹಾಕೋಣ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವೆಲ್ಲ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಹಳ ಸರಳ. ನೋಡಿದ್ರಲ್ಲ, ರುಚಿ ರುಚಿಯಾದ ಕಸ್ತೂರಿ ಬೀಜದ ಅಥವಾ ತಂಪಿನ ಬೀಜದ ಮಿಲ್ಕ್ ಶೇಕು. ಇದು ಮಕ್ಕಳಿಗೆ ಕುಡಿಯೋ ಅಭ್ಯಾಸ ಮಾಡಿ. ಅಡುಗೆ ಮನೆಯಲ್ಲಿ ಬೇಕಾದಷ್ಟು ಔಷಧಿಗಳು ಸಿಗುತ್ತೆ. ಸಣ್ಣ ಪುಟ್ಟದಕ್ಕೆಲ್ಲ ವೈದ್ಯರ ಹತ್ರ ಹೋಗೋದೇ ಬೇಡ, ತುಂಬ ದೇಹ ತಂಪಾಗಿಡುತ್ತೆ. ಈ ಮಿಲ್ಕ್ ಶೇಕ್ ನೋಡಿದ್ರಲ್ಲ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.